ಇವರು ಬಿ.ಟಿ. ಲಲಿತಾ ನಾಯಕ್, ಅಲೆಮಾರಿ ಬುಡಕಟ್ಟಿಗೆ ಸೇರಿದಂತಹ ಲಂಬಾಣಿ ಜನಾಂಗಕ್ಕೆ ಸೇರಿದವರು. ಇವರು 4 ಏಪ್ರಿಲ್ 1945ರಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ತಂಗಲಿ ತಾಂಡ್ಯದಲ್ಲಿ ಜನಿಸ್ತಾರೆ. ಇವರ ತಂದೆ ಬಾಲಾಜಿ ನಾಯಕ್, ತಾಯಿ ಶ್ರೀಮತಿ ಗಂಗಾಬಾಯಿ. ಅಂದಿನ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ದೊರಕದೇ ಇದ್ದಂತಹ ಸಂದರ್ಭದಲ್ಲಿ ಇವರ ತಂದೆ ತಾಯಿಗಿದ್ದಂತಹ ವಿದ್ಯಾಭ್ಯಾಸದ ಮೇಲಿನ ಆಸಕ್ತಿಯಿಂದ ಮಗಳನ್ನು ಅಕ್ಷರಸ್ಥಳನಾಗಿಸುತ್ತಾರೆ. ಇದರಿಂದಾಗಿ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ರೇಡಿಯೋ ನಾಟಕಗಳನ್ನು ಬರೆಯಲು ತೊಡಗುತ್ತಾರೆ. ಚಿಕ್ಕಮಗಳೂರಿನ ಚಿಕ್ಕ ತಂಗಲಿ ಎನ್ನುವಂತಹ ತಾಂಡ್ಯದಲ್ಲಿ ಬೆಳೆದಂತಹ ಬಿ.ಟಿ. ಲಲಿತಾ ನಾಯಕ್ ಅವರಿಗೆ ಸರ್ಕಾರಿ ನೌಕರರಾಗಿದ್ದಂತಹ ಚಂಪ್ಲಾ ನಾಯಕ್ ಅವರೊಂದಿಗೆ ವಿವಾಹ ಆಗುತ್ತೆ. ಈ ವಿವಾಹ ಆದ ನಂತರ ಅವರು ತಾಂಡ್ಯದ ಹೊರಗಿನ ನಗರ ಪ್ರದೇಶಗಳ ಬದುಕು ಬವಣೆಗಳನ್ನು ಗ್ರಹಿಸಲಾರಂಭಿಸ್ತಾರೆ. ಈ ಗ್ರಹಿಕೆಯನ್ನ ಅಭಿವ್ಯಕ್ತಪಡಿಸುವಲ್ಲಿ ಅವರ ಪತಿಯಾದಂತಹ ಚಂಪ್ಲಾ ನಾಯಕ್ ಅವರಿಂದ ಅವರಿಗೆ ಸಿಕ್ಕಂತಹ ಬೆಂಬಲ ಅಪಾರವಾದದ್ದು. ಒಂದು ಹೆಣ್ಣಿನ ಭವಿಷ್ಯ ನಿರ್ಧಾರವಾಗುವುದು ಆಕೆ ಮದುವೆಯಾಗಿ ಹೋದಂತಹ ಮನೆಯಲ್ಲಿ ಅವಳಿಗೆ ನೀಡುವಂತಹ ಬೆಂಬಲ ಮತ್ತು ಪ್ರೋತ್ಸಾಹದಿಂದ ಹಾಗೂ ಗಂಡ ನೀಡುವಂತಹ ಸಹಕಾರದಿಂದ ಅನ್ನೋದಕ್ಕೆ ಇವರೇ ಸಾಕ್ಷಿ. ಹೇಗೆ ಅಂದರೆ, ತನ್ನ ಹೆಂಡತಿ ಬರೆಯುತ್ತಿದ್ದಂತಹ ಚಿಕ್ಕ ಪುಟ್ಟ ಲೇಖನಗಳು ಚಂಪ್ಲಾ ನಾಯಕ್ ಅವರಿಗೆ ತುಂಬ ಹೆಮ್ಮೆಯನ್ನು ಮೂಡಿಸ್ತಿತ್ತಂತೆ. ಜೊತೆಗೆ ತನ್ನ ಸುತ್ತಮುತ್ತಲಿನವರು ಹೆಂಡತಿಯ ಬಗ್ಗೆ ಆಡುವಂತಹ ಮೆಚ್ಚುಗೆಯ ಮಾತು ಚಂಪ್ಲಾ ನಾಯಕ್ ಅವರಿಗೆ ಹೆಂಡತಿಯ ಮೇಲೆ ಅಭಿಮಾನವನ್ನ ಹೆಚ್ಚಿಸುತ್ತಿತ್ತಂತೆ. ಹೀಗೆ ತಮ್ಮ ಪತಿ ನೀಡಿದಂತಹ ಪ್ರೋತ್ಸಾಹವನ್ನು ಸದುಪಯೋಗಪಡಿಸಿಕೊಳ್ಳುತ್ತಾ ಸಾಂಸಾರಿಕ ಜೀವನವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಲೇ ಸಾಹಿತ್ಯಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಹೋಗ್ತಾರೆ. ಇವರು ಲಂಕೇಶ್ ಪತ್ರಿಕೆಯ ಮೂಲಕ ತಮ್ಮ ಲೇಖನಗಳನ್ನು ಬರೆಯತೊಡಗ್ತಾರೆ. ಲಂಕೇಶ್ ಪತ್ರಿಕೆಯಿಂದ ಹೊರಬಂದಂತಹ ಪ್ರಮುಖ ಸಾಹಿತಿಗಳಲ್ಲಿ ಇವರು ಕೂಡ ಒಬ್ರು. ಒಮ್ಮೆ ಮಹಾರಾಷ್ಟ್ರಕ್ಕೆ ಬಂದಿದ್ದಂತಹ ಅಂದಿನ ಪ್ರಧಾನಿಯಾದ ಇಂದಿರಾ ಗಾಂಧಿಗೆ ಲಂಬಾಣಿಗಳ ಸಮಸ್ಯೆಗಳನ್ನು ಕುರಿತು ಒಂದು ಲೇಖನವನ್ನು ಬರೆದು ಇನ್ನೇನು ತೆಗೆದುಕೊಂಡೋಗಿ ಇಂದಿರಾ ಗಾಂಧಿಗೆ ಕೊಡಬೇಕು ಅನ್ನೋಷ್ಟರೊಳಗೆ ಇಂದಿರಾ ಗಾಂಧಿ ಅವರು ಏರೋಪ್ಲೇನ್ ಹತ್ತಿರ್ತಾರಂತೆ. ಇದರಿಂದ ನಿರಾಶ್ರಿತರಾದಂತಹ ಲೇಖಕಿ ಲಂಕೇಶ್ ಪತ್ರಿಕೆಯಲ್ಲಿ ಲಂಬಾಣಿಗಳು ಹಾಗೂ ಹಾರುವ ಇಂದಿರಾ ಎಂಬ ಲೇಖನವನ್ನು ಬರೆಯುತ್ತಾರೆ. ಈ ಲೇಖನವನ್ನು ಮೆಚ್ಚಿಕೊಂಡಂತಹ ಲಂಕೇಶ್ ಪತ್ರಿಕೆಗೆ ಆಗಾಗ ಈ ರೀತಿಯ ಲೇಖನವನ್ನು ಬರೆಯುತ್ತೀರಿ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಂತೆ. ಇವರ ಮೊದಲ ಕಾದಂಬರಿ ನೆಲೆಬೆಲೆ. ನಾಯಕಿ ಜಯ ಹೈಸ್ಕೂಲ್ನಲ್ಲಿ ಓದುತ್ತಿದ್ದಂತಹ ಸಂದರ್ಭದಲ್ಲಿ ಅರಸೀಕೆರೆಯಲ್ಲಿ ನೌಕರಿ ಮಾಡುತ್ತಿದ್ದಂತಹ ಕಾಂತಯ್ಯ ಎಂಬುವವನನ್ನ ಪ್ರೀತಿಸ್ತಾಳೆ. ಇಬ್ರು ಪರಸ್ಪರ ಪ್ರೀತಿಸಿದ್ರು ಸಹ ವಿಧಿಯಾಟದಂತೆ ಇಬ್ರು ದೂರ ಆಗಿ ಬೇರೆಯವರನ್ನ ಮದುವೆ ಆಗ್ತಾರೆ. ಹಲವಾರು ವರ್ಷಗಳ ನಂತರ ಕಾಂತಯ್ಯನ ಹೆಂಡತಿಯ ಹೆರಿಗೆಗೆ ನೆರವಾಗಲೆಂದು ಜಯ ಅವರ ಮನೆಗೆ ಬಂದಾಗ ಮರೆತು ಹೋಗಿದ್ದಂತಹ ಪ್ರೇಮ ಮತ್ತೆ ಚಿಗುರುತ್ತೆ. ಆದ್ರೂ ಸಹ ಅದು ಸಮಾಜ ಬಾಹಿರ ಎಂಬುದು ಅವರನ್ನು ಕಾಡುತ್ತದೆ. ಸಮಾಜಮುಖಿಯಾದ ಕನಸುಗಳು ವ್ಯಕ್ತಿಯೊಬ್ಬನನ್ನು ಹೇಗೆ ಬೆಳೆಸಬಲ್ಲದು ಎಂಬುದಕ್ಕೆ ನೆಲೆಬೆಲೆಯ ನಾಯಕಿ ಜಯ ಉದಾಹರಣೆಯಾಗಿ ನಿಲ್ಲುತ್ತಾಳೆ. ಇವರ ಎರಡನೆಯ ಕಾದಂಬರಿ ಗತಿ. ಹಿಂದುಳಿದ ಜನಾಂಗದ ಬದುಕನ್ನು ಯಥಾವತ್ತಾಗಿ ತೋರಿಸಿದಂತಹ ಕಾದಂಬರಿ ಇದು. ಲಂಬಾಣಿ ಅಥವಾ ಬಂಜಾರ ಸಮಾಜದ ತಾಂಡ್ಯಗಳ ಬದುಕನ್ನು ತೆರೆದಿಟ್ಟಂತಹ ಮೊದಲ ಕಾದಂಬರಿ. ಗತಿ ಎನ್ನುವ ಹೆಸರೇ ಲಂಬಾಣಿಗಳ ಬದುಕು ಹಿಂದೆ ಹಿಡಿದಂತಹ ಜಾಡಿಗಿಂತ ಅಕ್ಷರದ ಬೆಳಕಿನಲ್ಲಿ ಹಿಡಿಯಬೇಕಾದ ಗತಿಯನ್ನು ನಿರ್ದೇಶಿಸುವಂಥದ್ದು. ತಲೆ ಹೊಡೆದು ಬಿದ್ದ ಸೊಸೆಯನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ಪರಾರಿಯಾಗುವಂತಹ ಹರಿಸಿಂಗ್, ಎತ್ತ ಮಗಳನ್ನು ಕೊಂದ ಮಾನ್ಸಿಂಗ್, ಸೋನಿಯನ್ನು ಬಾವಿಯೊಳಗೆ ತೂಗುಬಿಟ್ಟು ಕೇಕೆ ಹಾಕುವಂತಹ ಗಂಡ ಮಾವ, ಹೆಂಗಸರನ್ನು ಹಾದರಕ್ಕೆಂದೇ ಭೇಟಿ ಮಾಡುವಂತಹ ದೇವಿ ಪೂಜಾರಿ ಕಾಶಪ್ಪ, ಲಚ್ಚಿ ಇನ್ನಿತರ ಪಾತ್ರಗಳನ್ನು ನಾವು ಈ ಕಾದಂಬರಿಯಲ್ಲಿ ನೋಡಬಹುದು. ಇನ್ನು ಇದರಲ್ಲಿ ಹೆಚ್ಚಿನ ಗಮನ ಸೆಳೆಯುವಂತಹ ಪಾತ್ರ ಚಂದು. ಶಾಲಾ ಶಿಕ್ಷಕನಾಗಿ ಬರುವಂತಹ ಚಂದು ಯಾವ ರೀತಿ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಪ್ರಯತ್ನಿಸುತ್ತಾನೆ ಎಂಬುದನ್ನು ವಿಶಿಷ್ಟವಾಗಿ ಚಿತ್ರಿಸಲಾಗಿದೆ. ಇವರ ಕವನ ಸಂಕಲನಗಳು ನಮ್ರೂಪ್ಲಿ, ಇದೇ ಕೂಗು ಮತ್ತೆ ಮತ್ತೆ, ಒಡಲ ಬೇಗೆ, ಸವ್ವಾ ಸೇರು. ಲಲಿತಾ ನಾಯಕ್ ಅವರ ಪ್ರಥಮ ಕವನ ಸಂಕಲನ ನಮ್ರೂಪ್ಲಿ 1983ರಲ್ಲಿ ಪ್ರಕಟವಾಗುವಂಥದ್ದು. ಹನಿಗವನಗಳ ಸಂಕಲನವನ್ನು ಒಳಗೊಂಡಿರುವಂಥದ್ದು ಸವ್ವಾ ಸೇರು. ಇವರ ಪ್ರಮುಖ ಕವನಗಳು ಏಕೆ ಮಲಗಿರುವೆ, ಕೇಳಿ ಎಲುಬುಗಳೇ, ಚಿಲ್ಲರೆಯಾಗುತ್ತಿದ್ದೇನೆ, ಒಂದು ಬಾರಿ ಹೊರಬನ್ನಿ, ಅವನಿಗೆ ಅವಕಾಶ, ನನ್ನ ಕೇರಿಯಲ್ಲಿ ಬೆಳಗಾಯಿತು, ಕೊರಗಬೇಡ ಕನ್ನಡಮ್ಮ, ರಾಮ ಅರ್ಜಿ ಹಾಕಿದ್ದಾನೆ, ಒಂದು ಅಂತರಂಗದ ಮಾತು, ನೀನುಂಟು ನಿನ್ನ ರೆಕ್ಕೆಯುಂಟು, ಅವಸ್ಥೆ ಬೆತ್ತಲಾಗಬೇಕು.
ಬಿದಿರು ಮಳೆ ಕಂಠಿಯಲಿ ಎನ್ನುವಂತಹ ಸಮಗ್ರ ಕಾವ್ಯ, ಚಂದ್ರಪರಾಭವ ಅನ್ನುವಂತಹ ರೇಡಿಯೋ ನಾಟಕ, ಬಟ್ಟನ ಕನಸು ಅನ್ನುವಂತಹ ಮಕ್ಕಳ ಕಥಾ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಹಬ್ಬ ಮತ್ತು ಬಲಿ ಎನ್ನುವಂಥದ್ದು ಇವರ ಏಕೈಕ ಕಥಾ ಸಂಕಲನ. ಇದರಲ್ಲಿ ಹಬ್ಬ ಮತ್ತು ಬಲಿ, ಲೂಟಿ, ಉಪಚಾರ, ಮೌನ ಎನ್ನುವಂತಹ ಕಥೆಗಳನ್ನು ನಾವು ನೋಡ್ಬೋದು. ಈ ಒಂದು ಕಥಾ ಸಂಕಲನದಲ್ಲಿರುವಂತಹ ಲೂಟಿ ಎಂಬ ಕತೆ ಹಬ್ಬ ಮತ್ತು ಕ್ರೌರ್ಯದ ಪರಮಾವಧಿಯನ್ನು ಚಿತ್ರಿಸಿರುವಂಥದ್ದು. ಅಪಘಾತದಿಂದ ಪಕ್ಕೆಲುಬು ಮುರಿದು ಮೂಲೆ ಸೇರಿದ್ದಂತಹ ಕೀರುವಿನ ಹೆಂಡತಿ ಸೌದೆ ತರಲೆಂದು ಹೋದವಳು ಕರಡಿಯನ್ನು ಕಂಡು ತತ್ತರಿಸಿ ಪ್ರಾಣ ಭಯದಿಂದ ಓಡ್ತಾಳೆ. ಕರಡಿಯಿಂದ ತಪ್ಪಿಸಿಕೊಂಡವಳು ಅದೇ ಕಾಡಿನಲ್ಲಿ ಮನುಷ್ಯರ ಕೈಯಿಂದ ತಪ್ಪಿಸಿಕೊಂಡು ಓಡಲಾರದೆ ನರಳುತ್ತಾಳೆ. ಆಗಂತುಕರ ಕೈಗೆ ಸಿಕ್ಕಿಕೊಂಡ ಅವಳನ್ನ ಅವಳ ಬಳಿ ಇದ್ದಂತಹ ಬೆಳ್ಳಿ ಚೈನು, ಕೊಡಲಿ, ಹಣ, ಯೌವನದ ಸಮೇತ ಲೂಟಿ ಮಾಡಲಾಗುತ್ತದೆ. ಈ ರೀತಿ ಸಮಾಜದ ಅಸಹಾಯಕತೆಯನ್ನ ಒಳಗೊಂಡಿರುವಂತಹ ಕತೆ ಲೂಟಿ. ಇವರು ಬಂಜಾರ ಸಮುದಾಯದ ನಾಯಕರಾದಂತಹ ಸಂತ ಸೇವಾಲಾಲ್ ಅವರ ಜೀವನ ಚರಿತ್ರೆಯನ್ನು ರಚಿಸಿದ್ದಾರೆ. ಬಂಜಾರ ಹೆಜ್ಜೆ ಗುರುತು ಅನ್ನುವಂಥದ್ದು ಇವರ ಸಂಶೋಧನಾ ಕೃತಿ. ಕೈ ಹಿಡಿದು ನಡೆಸೆನ್ನನು ಅನ್ನುವಂತಹ ಶತಾಯುಷಿಗಳ ಸಂದರ್ಶನದ ಲೇಖನವನ್ನು ಬರೆದಿದ್ದಾರೆ. ಬಿ.ಟಿ. ಲಲಿತಾ ನಾಯಕ್ ಚುಟುಕುಗಳು ಎಂಬ ಸಂಕಲನವನ್ನು ಸಹ ಪ್ರಕಟಿಸಿದ್ದಾರೆ. ಬಿ.ಟಿ. ಲಲಿತಾ ನಾಯಕರು ಕರ್ನಾಟಕ ರಾಜ್ಯ ಬಾಲಭವನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ರಾಜೀವ ಗಾಂಧಿ ಏಕತಾ ಪ್ರಶಸ್ತಿ, ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನೆಲೆಬೆಲೆ ಕಾದಂಬರಿಯು ಸುಧಾವಾರ ಪತ್ರಿಕೆಯ ಪ್ರಶಸ್ತಿ ಪಡೆದುಕೊಂಡಿದೆ. ಹೀಗೆ ತಮ್ಮ ಸಾಂಸಾರಿಕ ಜೀವನ, ಸಾಹಿತ್ಯಿಕ ಜೀವನ, ರಾಜಕೀಯ ಜೀವನವನ್ನು ಯಶಸ್ವಿಯತ್ತ ಕೊಂಡೊಯ್ದಂತಹ ಬಿ.ಟಿ. ಲಲಿತಾ ನಾಯಕ್ ಅವರು ಪ್ರತಿ ಮಹಿಳೆಯರಿಗೂ ಸ್ಫೂರ್ತಿದಾಯಕರು. ಬಿದಿರು ಮೇಳೆ ಕಂಠಿಯಲ್ಲಿ ಸಿಕ್ಕು ಪರದಾಡಿ, ಭಾರೀ ಸಾಹಸದಿಂದ ಮೇಲು ಮೇಲಕ್ಕೇರಿ, ಚಾವಣಿಯ ಸಂಧಿಯಲ್ಲಿ ಹಣಕೀನ ಸುನಕ್ಕಾಗ, ನನ್ನ ಕೇರಿಯಲ್ಲಿ ಬೆಳಗಾಯಿತು. ನಾವು ಮಾಡುತ್ತಿರುವಂಥ ಈ ಪುಟ್ಟ ಪ್ರಯತ್ನದಲ್ಲಿ ಏನಾದರೂ ಬದಲಾವಣೆ ಬೇಕಾದರೆ ಕಾಮೆಂಟ್ ಮಾಡಿ ತಿಳಿಸಿ.